ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಈ ವಿಡಿಯೋದಲ್ಲಿ ನಾನು ಜುಲೈ ತಿಂಗಳಲ್ಲಿ ಮಾಡಬೇಕಾದ ಕೆಲಸದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಜುಲೈ ತಿಂಗಳಲ್ಲಿ ಮೆಣಸಿನ ಬಳ್ಳಿಯ ರಕ್ಷಣೆಗೆ ಬೋರ್ಡೋ ದ್ರಾವಣವನ್ನು ಸಿಂಪಡಿಸಬೇಕು. 200 ಲೀಟರ್ ನೀರಿಗೆ 2 kg ಕಾಪರ್ ಸಲ್ಫೇಟ್ ಹಾಗೆ ಸ್ಪ್ರೇ ಲೈಮ್ 1.5 kgಯಿಂದ 2 kg, ಅದರ ಜೊತೆಗೆ ಯಾವುದಾದರೂ ಸಿಲಿಕಾನ್ ಸ್ಪ್ರೆಡ್ಡರ್ 100 ml ಮಿಶ್ರಣ ಮಾಡಬೇಕು. ಬೋರ್ಡೋ ದ್ರಾವಣ ಮಿಶ್ರಣ ಮಾಡಿದ ನಂತರ pH ಪೇಪರಿಂದ pH ಅನ್ನು ಚೆಕ್ ಮಾಡಬೇಕು. ದ್ರಾವಣದ pH 8ರಿಂದ 10 ಇದ್ದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಹಾಗೆಯೇ ಜೈವಿಕ ಶಿಲೀಂಧ್ರನಾಶಕವಾದ ಟ್ರೈಕೋಡರ್ಮಾ ಮತ್ತು ಪಚೋನಿಯವನ್ನು ಕಾಂಪೋಸ್ಟ್ ಜೊತೆಗೆ ಮಿಶ್ರಣ ಮಾಡಿ ಮೆಣಸಿನ ಬಳ್ಳಿಗೆ ಹಾಕಿದರೆ ಫುಟ್ ರಾಟ್ ಫೈಟೋಪ್ತರಾ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಬಹುದು. ಜೈವಿಕ ಶಿಲೀಂಧ್ರನಾಶಕವನ್ನು ಬಳಸುವಾಗ ಮರದ ಕೋಲುಗಳನ್ನು ಬಳಸಿ ಮಣ್ಣನ್ನು ಸ್ವಲ್ಪ ಸಡಿಲಗೊಳಿಸಬೇಕು. ಹಾಗೆಯೇ ಜುಲೈ ತಿಂಗಳಲ್ಲಿ ನೀವು ಫುಟ್ ರಾಟನ್ನು ನೋಟಿಸ್ ಮಾಡಿದರೆ ಇದರ ನಿಯಂತ್ರಣಕ್ಕಾಗಿ ನೀವು ಮ್ಯಾಟ್ಕೋ ಅಥವಾ ರ್ಯಾಡೋಮಿಲ್ 200 ಲೀಟರ್ ನೀರಿಗೆ 400 ಗ್ರಾಮಂತೆ ಮಿಶ್ರಣ ಮಾಡಿ ಅದರ ಜೊತೆಗೆ ಸ್ಪ್ರೆಡ್ಡರನ್ನು ಬಳಸಿ ಪ್ರತಿ ಇನ್ಫೆಕ್ಟೆಡ್ ಬಳ್ಳಿಗೆ 5ರಿಂದ 10 ಲೀಟರಂತೆ ಡ್ರಿಂಚ್ ಮಾಡಬೇಕು. ಹಾಗೆಯೇ ಆ ಬಳ್ಳಿಗೆ ಸ್ಪ್ರೇಯನ್ನು ಕೂಡ ಮಾಡಬೇಕು. ಸ್ವಲ್ಪ ಕಾಯಿಲೆ ಬಂದ ಬಳ್ಳಿಯನ್ನು ಈ ಕೆಲಸ ಮಾಡುವುದರಿಂದ ರಕ್ಷಿಸಬಹುದು. ತುಂಬ ಶೀತವಿರುವ ಜಾಗದಲ್ಲಿ ಮೆಣಸಿನ ಬಳ್ಳಿಯನ್ನು ರಕ್ಷಿಸಲು ಪ್ಲಾಸ್ಟಿಕ್ ಹೊದಿಕೆಯನ್ನು ಮೆಣಸಿನ ಬುಡದ ತಳದಲ್ಲಿ ಹಾಸಬೇಕು. ಹಾಗೆಯೇ ಮೆಣಸಿನ ಬಳ್ಳಿಯ ಬುಡದಲ್ಲಿ ನೀರು ನಿಂತುಕೊಳ್ಳದೆ ಹಾಗೆ ನೋಡಿಕೊಳ್ಳಬೇಕು. ಹಾಗೆಯೇ ಮೆಣಸಿನ ಬಳ್ಳಿಯ ಬುಡದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಈ ಎಲ್ಲ ಕೆಲಸಗಳನ್ನು ಜುಲೈ ತಿಂಗಳಲ್ಲಿ ನೀವು ಮರೆಯದೆ ಮಾಡಿದರೆ ನಿಮ್ಮ ಮೆಣಸಿನ ಬಳ್ಳಿಯು ಚೆನ್ನಾಗಿರುತ್ತದೆ ಹಾಗೂ ಹೆಚ್ಚಿನ ಇಳುವರಿ ಕೊಡುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಿ. ಥ್ಯಾಂಕ್ ಯು.